ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ರೀತಿ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೋದ ವರ್ಷದ SLC 2024ರ ವಾರ್ಷಿಕ ಪರೀಕ್ಷೆ 1ರ ಕೀ ಉತ್ತರ ನೋಡ್ತಾ ಇದ್ದೀವಿ. ಕ್ವಶನ್ ಪೇಪರ್ ವಿತ್ ಆನ್ಸರ್ ನೋಡ್ತಾ ಇದ್ದೀವಿ. ಇದು ನಾಳೆ ನಿಮ್ಮ ನಡೆಯುವಂಥ ಎಕ್ಸಾಮ್ಗೆ 2025 ಎಲ್ಲ ಎಕ್ಸಾಮ್ ಇರ್ತಾರೆ, ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಯಾವ ರೀತಿ ಅಂದರೆ ಇಲ್ಲಿ ಅನ್ಯುವಲ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ನಿಮಗೆ ಐಡಿಯಾ ಸಿಗ್ತದೆ. ಅನ್ಯುವಲ್ ಎಕ್ಸಾಮ್ನಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನಿಮಗೆ ಗೊತ್ತಾಗ್ತದೆ. ಮತ್ತು ಇಲ್ಲಿರೋ ಯಾವ ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದ್ದಾರೆ, ಯಾವ ಪಾಠದ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಾಗ್ತದೆ. ಆದ್ದರಿಂದ ಮಿಸ್ ಮಾಡಿ ವಿಡಿಯೋನ ಕೊನೆಗೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ ನಾನು ಪ್ರತಿಯೊಂದು ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಕ್ವಶನ್ ಪೇಪರ್ಸು, ಫಿಕ್ಸ್ ಕ್ವಶನ್ಸು ಮತ್ತು ಎಲ್ಲ ಕೂಡ PDF ಗಳನ್ನ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಮತ್ತೆ ತಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇನ್ನು 2 ಎಕ್ಸಾಮ್ ಇರೋದು, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದ್ರ ಜೊತೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪು ಎಲ್ಲರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡಿದರೆ ಮಾತ್ರ ನಿಮಗೆ ಪ್ರತಿಯೊಂದು ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಕೊಡೋಕೆ ಆಗ್ತದೆ. ತಪ್ಪದೇ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ. ನೋಡಿ, ಇದು ಬಂದ್ಬಿಟ್ಟು ವಿತ್ ಆನ್ಸರ್ ಇವೆ, ಪ್ರತಿಯೊಂದು ಪ್ರಶ್ನೆ ಉತ್ತರ ಇವೆ. ಮುಂದೆ ಹೇಳ್ತೀನಿ ನಿಮಗೆ ಯಾವ ಕ್ವಶನ್ ಕೇಳ್ತಾರಂತ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು 30/3/2024 ನಡೆದಂಥ ಪ್ರಶ್ನೆ ಪತ್ರಿಕೆ. ನೋಡಿ, ಭಾಗ ಎ ಭೌತ ವಿಜ್ಞಾನದಿಂದ ಯಾವ ಕ್ವಶನ್ ಕೇಳ್ತಾರೆ. ಇದೇ ಟೈಪಲ್ಲಿ ನಿಮ್ಗೆ ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ? ಇದೇ ಟೈಪಲ್ಲಿ ಕೇಳ್ತಾರೆ, ಸ್ವಲ್ಪ ಕ್ವಶನ್ ಚೇಂಜ್ ಮಾಡ್ತಾರೆ ಅಷ್ಟೇ. ಇಲ್ಲಿ ನೋಡಿ, ಬಹು ಆಯ್ಕೆ ಪ್ರಶ್ನೆಗಳು. ಒಂದೇದು, ಸೌರ ಕೋಶಗಳಲ್ಲಿ ಬಳಸುವ ಧಾತು. ಇಲ್ಲಿ ಸೌರ ಕೋಶ ಕೇಳಿದಾರಲ್ವಾ, ಅಲ್ಲಿ ಬೇರೆ ಧಾತುಗಳಲ್ಲಿ ಯಾವ್ದು ಕೇಳ್ತಾರೆ, ಬೇರೆದು ಯಾವ್ದಾದ್ರು ಕೊಟ್ಬಿಟ್ಟು ಅದರ ಧಾತುವನ್ನು ಕೇಳ್ತಾರೆ. ಈ ರೀತಿ ಅಷ್ಟೇ, ತುಂಬ ಡಿಫ್ರೆಂಟ್ ಕೇಳೋದಿಲ್ಲ. ಅದೇ ರೀತಿ ಕ್ವಶನ್ ಕೇಳ್ತಾರೆ. ಇದು ಬಂದ್ಬಿಟ್ಟು ಸಿಲಿಕಾನು, ನಿಮಗೆಲ್ಲ ಗೊತ್ತೇ ಇದೆ, ಇವನ್ನೆಲ್ಲ ಓದಿದ್ದೀರಾ, ನೀವು ವರ್ಷ ಪೂರ್ತಿ ಓದಿದ್ದೀರಾ. ಆದರೆ ಕ್ವಶನ್ ಪೇಪರ್ ನೋಡಿಲ್ಲ ಅಂದರೆ ನೀವು ಸ್ಕೋರ್ ಎಲ್ಲ ಡೌನ್ ಆಗ್ತದೆ. ಆದ್ದರಿಂದ ಕ್ವಶನ್ ಪೇಪರ್ ಚೆನ್ನಾಗಿ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಇನ್ನು ಸೆಕೆಂಡ್ ಒನ್ನು, ಇದು ಬಂದ್ಬಿಟ್ಟು ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ RS ಅನ್ನು ಪಡೆಯಲು 2 ಓಮ್ಗಳ 4 ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ. ನಂತರ ಸಮಾನ ರೋಧ RP ಅನ್ನು ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ. ಹಾಗಾದರೆ RS ಅಥವಾ RPಗಳ ಅನುಪಾತವು. ನೋಡಿ, ಇದೇ ರೀತಿ ಕ್ವಶನನ್ನು ಕೇಳ್ತಾರೆ ಇನ್ನು ಎಕ್ಸಾಮ್ನಲ್ಲಿ. ಸ್ವಲ್ಪ ಟ್ವಿಸ್ಟ್ ಮಾಡಿರಿ ಕೇಳಿದ್ರು ಕೂಡ ನಿಮಗೆ ಆನ್ಸರ್ ಮಾಡುವಷ್ಟು ನಿಮಗೆ ಕೆಪಾಸಿಟಿ ಇರಬೇಕು, ಅರ್ಥ ಆಯ್ತಾ? ನೋಡ್ಕೊಳ್ಳಿ, 16:1 ನಿಮಗೆ ನಾನು ಪಾಸಿಂಗ್ ಪ್ಯಾಕೇಜ್, ಸ್ಕೋರ್ ಪ್ಯಾಕೇಜ್ ಕೊಡ್ತೀನಿ. ಸೊ ಡೋಂಟ್ ವರಿ, ಅಲ್ಲೇನೋ ಕ್ವಶನ್ ಬರ್ತವೆ, ಅರ್ಥ ಆಯ್ತಾ? ಸೊ ಮುಂದಿನ ವಿಡಿಯೋನ ನೋಡ್ತಾ ಹೋಗಿ ತಪ್ಪದೆ. ಇನ್ನು ಕ್ವಶನ್ ಬರ್ತೀರಿ. ಇದು ನೋಡಿ, ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಯಾವ್ದು ಸರಿಯಾದ ಹೇಳಿಕೆ? ಈ ರೀತಿ ಕೊಡ್ತಾರೆ, ಸರಿಯಾದ ಹೇಳಿಕೆ ಯಾವುದಂತ ಕೊಡ್ತಾರೆ. ಇದು ಬಂದ್ಬಿಟ್ಟು ಆಪ್ಷನ್ ಡಿ ಆಗ್ತದೆ. ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ನಂತರ ನಮಗೆ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ಈಗ ಬಂದ್ಬಿಟ್ಟು ಒಂದು ವಾಕ್ಯದಲ್ಲಿ ಬರೆಯಿರುತ್ತವೆ. ಕ್ವಶನ್ ನಂಬರ್ 4, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳನ್ನು ಚಿಹ್ನೆಯನ್ನು ಬರೆಯಿರಿ. ಅವ್ರು ಕೊಡ್ತಾರೆ 2 ವಿದ್ಯುತ್ ಕೋಶಗಳ ಸಂಯೋಜನೆ, ಸೇರ್ಪಡೆಯಲ್ಲಿ ದಾಟಿತಂತಿ. ಸೊ ಫಿಕ್ಸು ಒಂದು ಕ್ವಶನ್ ಇದ್ದೇ ಇರ್ತದೆ ಪ್ರತಿ ವರ್ಷ, ಅರ್ಥ ಆಯ್ತಾ? ಸೊ ಎರಡಕ್ಕೂ ಕೂಡ ಅರ್ಧ ಮಾರ್ಕ್ಸು, ಟೋಟಲಾಗಿ 1 ಮಾರ್ಕ್ಸು, ಅರ್ಥ ಆಯ್ತಾ? ಟೋಟಲಾಗಿ 1 ಮಾರ್ಕ್ಸು. ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡೋಣ. ಇಲ್ಲ, ಸ್ವಲ್ಪ ಅನ್ವಯಿಕ ಪ್ರಶ್ನೆ ಕೇಳಿದರೆ ಅನ್ವಯಿಕ ಪ್ರಶ್ನೆ. ಐದನೇ ಪ್ರಶ್ನೆ ನೋಡಿ, ಒಂದು ನಿಮಿಷ. ನೋಡಿ, 15 ಆಂಪಿಯರ್ ರೇಟಿಂಗ್ ಮತ್ತು 220 ವೋಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆ ವಿದ್ಯುತ್ ಮಂಡಲಕ್ಕೆ 2 kW ಸಾಮರ್ಥ್ಯವಿರುವ ವಿದ್ಯುತ್ ಹೀಟರನ್ನು ಜೋಡಿಸಬಹುದೇ? ನಿಮ್ಮ ಉತ್ತರವನ್ನು ಸ್ಪಷ್ಟೀಕರಿಸಿ. ನೋಡಿ, ಜೋಡಿಸಬಹುದು. ಇದು ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಬರಿಬೋದು, ಅವ್ರು ಕೇಳಿರ್ತಾರೆ ಜೋಡಿಸಬಹುದೇ, ಹೌದು ಜೋಡಿಸಬಹುದು, ಇಷ್ಟು ಬರಿಬೇಕು, ಅರ್ಥ ಆಯ್ತಾ? ನಿಮ್ಗೆ ಗೊತ್ತಿಲ್ಲ ಅಂದರೆ ಜೋಡಿಸಬಹುದು ಅಂತ ತುಂಬ ವಿದ್ಯಾರ್ಥಿ ಬರೀತಾರೆ. ಅವಾಗ ಆರಾಮಾಗಿ ಅವ್ರು ಮಾರ್ಕ್ಸಿಗೆ ಸಿಗ್ತದೆ. ಎದಕ್ಕೆ ಜೋಡಿಸಬಹುದು, ಏಕೆಂದರೆ ವಿದ್ಯುತ್ ಮಂಡಲದ ರೇಟಿಂಗ್ 15 ಆಂಪಿಯರ್ಗಿಂತ ಕಡಿಮೆ ಇದೆ. ಸೊ ಎರಡಕ್ಕೂ ಅರ್ಧ ಅಂಕ, ಟೋಟಲಿ 1 ಮಾರ್ಕ್ಸು. ಒಂದೇ ಬರೆದ್ರು ಕೂಡ ನಿಮಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕಗಳ 3 ಪ್ರಶ್ನೆ ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. ಇನ್ನು ಕ್ವಶನ್ ನಂಬರ್ 6, ಬಿಳಿ ಬೆಳಕಿನ ರೋಹಿತ ಎಂದರು ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದ್ರು 2 ವಿದ್ಯಮಾನಗಳನ್ನು ಹೆಸರಿಸಿ. ವಿದ್ಯಮಾನಗಳು ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಮತ್ತು ಕಣ್ಣಿನ ಪೊರೆ ಎಂದರೇನು? ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದುಗಳ ಯಾವುವು? ಸೊ ಕಣ್ಣಿನ ಬಗ್ಗೆ ಕ್ವಶನ್ ಕೇಳ್ತಾರೆ, ಫಿಕ್ಸ್ ಒಂದು. ಉತ್ತರಗಳು ನೋಡ್ಕೊಳ್ಳಿ, ಇಲ್ಲಿವೆ. ಪ್ರತಿಯೊಂದಕ್ಕೂ ಅರ್ಧ ಅಂಕ ಇರ್ತವೆ. ನೀವು ಪೂರ್ತಿ ಆನ್ಸರ್ ಬರಲಿಲ್ಲ ಅಂದ್ಕೊಂಡು ಅರ್ಧ ಬರೋದು ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ? ಸೊ ಇದೇ ರೀತಿ ಪ್ರತಿಯೊಂದು ಪ್ರಶ್ನೆ ನೋಡ್ತಾ ಹೋಗಿ, ನೀವು ಸಾಲ್ವ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ಪ್ರಶ್ನೆ ನೋಡ್ತಾ ಹೋಗಿ ಯಾವತ್ತು ಕ್ವಶನ್ ಕೇಳ್ತಾರಂತ ನೋಡಿ. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿಸುವ ವ್ಯಕ್ತಿಯು 2OD ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿಸಿದ್ದಾರೆ. ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರ ಸೂಕ್ತವೇ? ವಿಶ್ಲೇಷಿಸಿ. ಉತ್ತರ ನೋಡ್ಕೊಳ್ಳಿ, ಯಾವ ರೀತಿ ಬರೀಬೇಕಂತ. ಇನ್ನು 3 ಅಂಕಗಳ 3 ಪ್ರಶ್ನೆ ಬರೀಬೇಕು ನೀವು, ಟೋಟಲಾಗಿ 9 ಮಾರ್ಕ್ಸು.
ನೋಡಿ ಇಲ್ಲಿ ಯಾವೆಲ್ಲ ಟಾಪಿಕ್ ಮೇಲೆ ಕ್ವಶನ್ ಕೇಳಿದರೆ ಯಾವ ರೀತಿ ಕೇಳಿದರೆ ಅದೇ ರೀತಿ ಕೇಳ್ತಾರೆ. ಅರ್ಥ ಆಯ್ತಾ? 9ನೇ ಕ್ವಶನ್ ನೋಡಿ, ಪಿನ ಮಸೂರದ ಮುಂದೆ 2F ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ಪಿಕ್ಸ್ ಒಂದು ಕ್ವಶನ್ ಕೇಳ್ತಾರೆ ಇದೇ ರೀತಿ. F1 ಏನಾಗ್ತದೆ? ಮಸೂರದ ಪ್ರಧಾನ ಸಂಗಮ ಅವ್ರು ಕೊಟ್ಟಿರ್ತಾರೆ. ಸೊ ನೀವು ಈ ರೀತಿ ತೆಗಿಬೇಕು. ಪ್ರತಿಬಿಂಬ ಸ್ವಭಾವ ಇರಬೇಕು. ಪ್ರತಿಬಿಂಬ ಸ್ವಭಾವಕ್ಕೆ ಅರ್ಧ ಮಾರ್ಕ್ಸ್ ಇರ್ತದೆ, ಸ್ಥಾನಕ್ಕೆ ಕೂಡ ಅರ್ಧ ಮಾರ್ಕ್ಸ್ ಇರ್ತದೆ, ಚಿತ್ರಕ್ಕೆ 2 ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ಇನ್ನು 10 ಕ್ವಶನ್ ಕೂಡ ಇರ್ತದೆ, ನಿಮಗೆ ಈಸಿಯಾಗಿ ಬರೀಬೋದು. ಅರ್ಥ ಆಯ್ತಾ? ಸೊ ವಿತ್ ಆನ್ಸರ್ವೇ ನೋಡ್ಕೊಳ್ಳಿ ನೀವು. ವಿತ್ ಆನ್ಸರ್ ಇರೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗ್ತದೆ, ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 11, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಭೂ ಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ. ಈ ರೀತಿ ಕ್ವಶನ್ ಕೇಳ್ತಾರೆ ಪಿಕ್ಸು. ಅರ್ಥ ಆಯ್ತಾ? ಅಥವಾ ಕ್ವಶನ್ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಎನ್ಯುವಲ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ. ಇಷ್ಟು ದಿನ ನೀವು ಟೆಕ್ಸ್ಟ್ ಬುಕ್ನ ಓದಿದ್ದೀರಾ, ಸೊ ಅಷ್ಟು ಓದಿದ್ರೆ ಸಾಕಾಗೋದಿಲ್ಲ. ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಿದ್ರೆ ಸಾಕು, ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ? ನೀವು ಇಡೀ ಎಲ್ಲ ಬುಕ್ ಓದಿದ್ರು ಕೂಡ ನಿಮಗೆ ಕ್ವಶನೇ ಗೊತ್ತಿಲ್ಲ ಅಂದರೆ, ಯಾವ ರೀತಿ ಕೇಳ್ತಾ ಇರ್ತಾ ಗೊತ್ತಿಲ್ಲ ಅಂದರೆ ಆನ್ಸರ್ ಏನು ಬರೀತೀರಾ? ಆದ್ದರಿಂದ ಕ್ವಶನ್ ಪೇಪರ್ ಚೆನ್ನಾಗಿ ನೋಡ್ಕೊಳ್ಳಿ. ಈಗಾಗಲೇ 4 ನಿಮಗೆ ಮಾದರಿ ಪ್ರಶ್ನೆ ಬಿಟ್ಟಿದ್ದಾರೆ, ಮಾಡೆಲ್ ಪೇಪರ್ಸು, ಅವನು ಕೂಡ ಹಾಕ್ತೀನಿ. ಸೊ ಡೋಂಟ್ ವರಿ, ಅವನು ಕೂಡ ಓದ್ಕೊಳ್ಳಿ, ಅಲ್ಲಿ ನಾನು ಕ್ವಶನ್ ಬರ್ತವೆ. ಇನ್ನು 4 ಅಂಕಗಳ 2 ಪ್ರಶ್ನೆ ನೋಡ್ಕೊಳ್ಳಿ ಯಾವ ರೀತಿ ಕೇಳ್ತಾರಂತ. ಬಲಗೈ ಹೆಬ್ಬೆರಳು ನಿಯಮವನ್ನು ನಿರೂಪಿಸಿ. ಕಾಂತೀಯ ಬಲರೇಖೆಗಳ ಯಾವುದಾದ್ರು 2 ಲಕ್ಷಣಗಳು ಬರೆಯಿರಿ. ಸೊಲೆನಾಯ್ಡ್ ಎಂದರೇನು? ಇದನ್ನು ಒಂದು ವಿದ್ಯುತ್ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು? ಈ ರೀತಿ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಪ್ರತಿಯೊಂದು ನೋಡ್ತಾ ಹೋಗಿ, ಸ್ಕ್ರಾಲ್ ಮಾಡ್ತಿರ್ತೀನಿ. ಇಲ್ಲಿ ನೋಡಿ, ಪಿನ ದರ್ಪಣ ಮತ್ತು ನೀರಿನ ದರ್ಪಣ ವ್ಯತ್ಯಾಸ ಕೇಳಿದರೆ ನೋಡ್ಕೊಳ್ಳಿ. ಇದಕ್ಕೂ ಕೂಡ ನಿಮಗೆ ಸೊ 1+1 ಅಂಕ ಇದೆ, ನೋಡ್ಕೊಳ್ಳಿ. ಮಾರ್ಕ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಭಾಗ ಬಿ, ರಸಾಯನ ವಿಜ್ಞಾನ ಬರೋಣ. ರಸಾಯನ ವಿಜ್ಞಾನ ಎಲ್ಲೂ ಕೂಡ ನಿಮಗೆ 3 ಪಾರ್ಟ್ ಮಾಡ್ತಾರೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಅಂತ 3 ಭಾಗ ಮಾಡ್ತಾರೆ. 3 ಭಾಗದಲ್ಲಿ ಮಲ್ಟಿಪಲ್ ಇರ್ತವೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಸೇಮ್ ಇರ್ತವೆ. ಅರ್ಥ ಆಯ್ತಾ? ಇಲ್ಲಿ 3 ಅಂಕಗಳ ಮಲ್ಟಿಪಲ್ ಇವೆ ನೋಡಿ. ಕೆಲವೊಂದು ಸಲ ಇಲ್ಲಿ 4 ಕೊಡ್ಬೋದು, ಅಲ್ಲಿ 3 ಕೊಡ್ಬೋದು. ಭೌತ ವಿಜ್ಞಾನದಲ್ಲಿ 4 ಕೊಡ್ಬೋದು, ಇಲ್ಲಿ 3 ಕೊಡ್ಬೋದು. ಕೆಲವೊಂದು ಸಲ ಇಲ್ಲೇ 3 ಮಲ್ಟಿಪಲ್ ಕೊಡ್ತಾರೆ, ಅಲ್ಲಿ 4 ಕೊಡ್ತಾರೆ. ಈ ರೀತಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಸ್ವಲ್ಪ ವ್ಯತ್ಯಾಸ ಆಗೇ ಆಗ್ತದೆ. ಮಲ್ಟಿಪಲ್ ಆಗಿರ್ಬೋದು, 1 ಮಾರ್ಕ್ಸಲ್ಲಿ ವ್ಯತ್ಯಾಸ ಆಗ್ತದೆ. ಆದರೂ ಕೂಡ ನಿಮಗೆ ಸಿಲೆಬಸ್ ಇದಕ್ಕೆ ಕೇಳ್ತಾರೆ. ಅರ್ಥ ಆಯ್ತಾ? ನೋಡಿ, ಇಲ್ಲಿ 14ನೇ ಕ್ವಶನ್ನು, ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾಯುವುಗಳ ಸಂಯುಕ್ತಗಳೆಂದರೆ? ಈ ರೀತಿ 2 ಸಂಯುಕ್ತಗಳನ್ನು ಕೇಳ್ತಾರೆ. ಅರ್ಥ ಆಯ್ತಾ? ಏನಾಗ್ತದೆ? ಎಸ್ಟರಸ್ಗಳು ಗೊತ್ತಿದೆ ನಿಮಗೆ. ಇನ್ನು 15ನೇ ಕ್ವಶನ್ನು, ಇಲ್ಲಿ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ, ಏಕೆಂದರೆ ಈ ಸಂಯುಕ್ತವು ಯಾವುದಾಗ್ತದೆ? ಸಂಯುಕ್ತ ಇದು ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ. ಇನ್ನು 16ನೇ ಕ್ವಶನು, ಮೆಂಡಲೀವರ ಆವರ್ತಕ ಕೋಷ್ಟಕದ ಒಂದು ಮಿತಿ ಎಂದರೆ? ಈ ವರ್ಗೀಕರಣವು ಮೆಂಡಲೀವರು 1 ಮಾರ್ಕ್ಸ್ ಕೇಳೋ ಚಾನ್ಸ್ ತುಂಬ ಇದೆ, ನೋಡ್ಕೊಳ್ಳಿ. ಹೈಡ್ರೋಜನ್ಗೆ ಸ್ಥಿರವಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗುವುದಿಲ್ಲ. ಅರ್ಥ ಆಯ್ತಾ? ಇನ್ನು 1 ಅಂಕಗಳ 3 ಪ್ರಶ್ನೆ ಇವೆ, ನೋಡ್ಕೊಳ್ಳಿ. ವಾಷಿಂಗ್ ಸೋಡಾದ ಯಾವುದಾದ್ರು 2 ಉಪಯೋಗಗಳನ್ನು ಬರೆಯಿರಿ. ಈ ರೀತಿ ಯಾವುದಾದ್ರೂ ಒಂದು ಉಪಯೋಗ ಕೇಳ್ತಾರೆ. ಅರ್ಥ ಆಯ್ತಾ? ಒಂದು ಕ್ವಶನ್ ಇದೇ ಸೇಮ್ ಇರ್ತದೆ. ಅರ್ಥ ಆಯ್ತಾ? ಏನು ಉಪಯೋಗವೇ ಗೊತ್ತಾಯ್ತು ನಿಮಗೆ? ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ. ಇಲ್ಲಿ ವಾಷಿಂಗ್ ಸೋಡಾ ಕೊಟ್ಟಿದ್ದಾರೆ, ಅಲ್ಲಿ ಬೇರೆ ಕೊಡ್ತಾರೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆವರ್ತಗಳು ಮತ್ತು ಗುಂಪುಗಳು ಎಂದರೇನು? ಈ ರೀತಿ ಕ್ವಶನ್ ಕೇಳ್ತಾರೆ. ಆಧುನಿಕ ಆವರ್ತದಲ್ಲಿ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು 19ನೇ ಕ್ವಶನ್ನು, ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸಗಳನ್ನು ಗಮನಿಸಿ ಮತ್ತು ಕೆಳಗಿನ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಸೊ ಕೊಟ್ಟಿರ್ತಾರೆ ಧಾತುಗಳು ಎಲೆಕ್ಟ್ರಾನಿಕ್ ವಿನ್ಯಾಸಗಳು. ಅವ್ರು ಏನು ಕೇಳಿದ್ದಾರೆ? ಈ ಧಾತುಗಳನ್ನು ಅವುಗಳ ಪರಮಾಣುಗಳ ತ್ರಿಜ್ಯ, ಪರಮಾಣು ಗಾತ್ರ ಇಳಿಕೆ ಕ್ರಮದಲ್ಲಿ ಜೋಡಿಸೋದು. ಯಾವ ರೀತಿ ಜೋಡಿಸೋದು? GEHF ಈ ರೀತಿ ಜೋಡಿಸೋದು. ನೀವು ಬುಕ್ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಇನ್ನು ನೆಕ್ಸ್ಟು 2 ಅಂಕಗಳ 3 ಪ್ರಶ್ನೆ, ಟೋಟಲಾಗಿ 6 ಮಾರ್ಕ್ಸು. ನಿಮಗೆ ಯಾವೆಲ್ಲ ಚಿತ್ರ ಬರ್ತಾವಂತ ಕೂಡ ಹೇಳ್ತೀನಿ, ನಿಮಗೆ ಪಿಕ್ಸ್ ಯಾವೆಲ್ಲ ಬರ್ತಾವಂತ. ಸೊ ಚಾನಲ್ ಹಾಕ್ತೀನಿ, ಜಸ್ಟ್ ಮುಂದಿನ ವಿಡಿಯೋ ನೋಡ್ತಾ ಹೋಗಿ. ಇಲ್ಲಿ ಸ್ಥಾರಕ ಸಲ್ಫ್ಯೂರಿಕ್ ಆಮ್ಲ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಸೆಟ್ ಮಾಡಿಸಿ ಕೇಳಿದರೆ, ಸೊ ನೋಡ್ಕೊಳ್ಳಿ. ನೀವು ನೆಕ್ಸ್ಟು 10 ಕ್ವಶನ್ ಕೂಡ ಇರ್ತಾರೆ, ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಪ್ರತಿಯೊಂದು ನೋಡ್ತಾ ಹೋಗಿ ನೀವು. ನೋಡಿ, ಡಯಾಗ್ರಾಮ್ ಕೇಳಿ ಕೇಳ್ತಾರೆ ನಮಗೆ. ಅಟ್ಲೀಸ್ಟ್ ಒಂದು 13ರಿಂದ 14 ಮಾರ್ಕ್ಸು ಅಥವಾ 16 ಮಾರ್ಕ್ಸು ಈ ರೀತಿ ಡಯಾಗ್ರಾಮ್ ಚಿತ್ರಗಳನ್ನ ಕೇಳ್ತಾರೆ. ಇನ್ನು 3 ಅಂಕಗಳ 3 ಪ್ರಶ್ನೆ, ಟೋಟಲಾಗಿ 9 ಮಾರ್ಕ್ಸು. ನೋಡಿ, ಇಲ್ಲಿ ಈ ರೀತಿ ಪಿಕ್ಸ್ ಕ್ವಶನ್ ಕೇಳ್ತಾರೆ. ಕೆಳಗಿನ ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಿರುವ ವಸ್ತುಗಳನ್ನು ಗುರುತಿಸಿ. ಸೇಮ್ ಇದೇ ರೀತಿ ಕ್ವಶನ್ ಕೇಳ್ತಾರೆ. ಅಲ್ಲಿ ಸಮೀಕರಣ ಬೇರೆ ಕೊಡ್ತಾರೆ ಅಷ್ಟೇ. ಕಮೋಟಿವಿಟಿ ಎಂದರೇನು? ಇದನ್ನು ತಡೆಗಟ್ಟುವ ಯಾವುದಾದ್ರು 2 ವಿಧಾನಗಳು. ಈ ರೀತಿ ಒಂದು ಕ್ವಶನ್ ಕೇಳಿಬಿಟ್ಟು ಅದರ ವಿಧಾನಗಳನ್ನು ಕೇಳ್ತಾರೆ. ಜಡ್ಡನ್ನು ಅಪಕರ್ಷಣೆಗೊಂಡಿದೆ, ಸಿ ಉತ್ಕರ್ಷಣೆಗೊಂಡಿದೆ. ಸೊ ಮೇಲಿಂದಿದು. ಇನ್ನು 2ನೇ ಆನ್ಸರ್ ಇಲ್ಲಿ ನೋಡಿ. ಸೊ ಆಹಾರ ಪದಾರ್ಥಗಳ ಉತ್ಕರ್ಷಣೆ ತಡೆಗಟ್ಟುವ ವಸ್ತುಗಳನ್ನು ಪ್ರತಿ ಉತ್ಕರ್ಷಕ ಸೇರಿಸುವುದು. ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ ಸಂಗ್ರಾಹಕದಲ್ಲಿ ಶೇಖರಿಸುವುದು. ಈ ರೀತಿ ಬರೆದ ನಿಮಗೆ ಮಾರ್ಕ್ಸ್ ಕೊಡ್ತಾರೆ.
ನೋಡ್ಕೊಳ್ಳಿ ಇನ್ನೂ ಯಾವೆಲ್ಲ ಕ್ವಶನ್ ಇವೆ ಅಂತ ನೋಡ್ತಾ ಹೋಗಿ. ಡೈರೆಕ್ಟಾಗಿ ನೆಕ್ಸ್ಟ್ ಬಾಗಿಗೆ ಬರ್ತೀನಿ ನಾನೀಗ. ನೋಡ್ಕೊಳ್ಳಿ ಯಾವ ರೀತಿ ಕ್ವಶನ್ ಕೇಳ್ತಾರ್ತಾ, ಇದೇ ರೀತಿ ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ? ಕ್ವಶನ್ ಬೇರೆ ಕೇಳ್ತಾರೆ. ಇನ್ನು ನೋಡಿ ಬಿ ಕ್ವಶನ್ ನೋಡಿ, ಈ ರೀತಿ ನಿಮಗೆ ರಚಿಸೋದಿರ್ತದೆ ಎಲೆಕ್ಟ್ರಾನ್ಗಳನ್ನು. ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲೆಲ್ಲ ಬರ್ತವೆ ಏನಂತ. ಸೊ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋಗಿ, ಪ್ರತಿಯೊಂದು ಇಂಪಾರ್ಟೆಂಟು, ಎಲ್ಲದಕ್ಕೂ ಮಾಡಿಸುತ್ತವೆ. ಇನ್ನು 4 ಅಂಕಗಳ ಒಂದು ಪ್ರಶ್ನೆ ಕೇಳಿದ್ದಾರೆ, ಅರ್ಥ ಆಯ್ತಾ? 4 ಅಂಕ ಒಂದು ಪ್ರಶ್ನೆ ಯಾವುದು? ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ತವೆ? ಗ್ಯಾಲ್ವನೀಕರಣವು ಕೊಬ್ಬಿನ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ? ಯಾವತ್ತು ಬರಬೇಕು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು, ಈ ರೀತಿ ಕೇಳ್ತಾರೆ. ಇನ್ನು ಯಾವುದು ಇದು? ಜೀವವಿಜ್ಞಾನ ಭಾಗ ಸಿ ನೋಡೋಣ ಆನ್ಸರ್ಗಳನ್ನು. ಇಲ್ಲಿ 2 ಮಾರ್ಕ್ಸಿಗೆ ಮಲ್ಟಿಪಲ್ ಕೇಳಿದ್ದಾರೆ, ಹೇಳ್ದಲ್ಲ ನಿಮಗೆ. ಅಲ್ಲಿ ಹೆಚ್ಚು ಕೊಡ್ಬೋದು ಮಲ್ಟಿಪಲ್ಲು, 2ನೇ ಭಾಗದಲ್ಲಿ ಕಡಿಮೆ ಕೊಡ್ಬೋದು, ಅಥವಾ ಇಲ್ಲಿ ಹೆಚ್ಚು ಕೊಟ್ಬಿಟ್ಟು 1ನೇ ಭಾಗದಲ್ಲಿ ಕಡಿಮೆ ಕೊಡೋದು, ಯಾವುದೇ ರೀತಿ ಬೇಕಾದರೂ ಕೇಳ್ತಾರೆ ಅವರು. ಬಹು ಆಯ್ಕೆ ಪ್ರಶ್ನೆ ನೋಡ್ಕೊಳ್ಳಿ. ಇಲ್ಲಿ ಕೆಳಗಿನವಲ್ಲಿ ಪರಾವರ್ತನೆಯ ಕ್ರಿಯೆಗೆ ಒಂದು ನಿದರ್ಶನ ಯಾವುದಾಗ್ತದೆ? ಕಾಗದವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದು. ತುಂಬ ಈಸಿ ಇರ್ತವೆ, ಅಷ್ಟೊಂದು ಟಫ್ ಇರೋದಿಲ್ಲ. ಜೀವವಿಜ್ಞಾನ ತುಂಬ ಜನ ಏನು ಮಾಡ್ತೀರಾ ಅಂದರೆ, ಜೀವವಿಜ್ಞಾನ ತುಂಬ ಸುಲಭ, ಆದರೆ ಮೊದಲೆರಡು ಭಾಗಗಳಿಗೆ ಹೆಚ್ಚು ಟೈಮ್ ಕೊಟ್ಕೊಂಡು ಅಲ್ಲೇ ವೇಸ್ಟ್ ಮಾಡ್ತೀರಾ. ಆದ್ದರಿಂದ ನಿಮಗೆ ಜೀವವಿಜ್ಞಾನ ಹೆಚ್ಚು ಗೊತ್ತಿದೆಯಾ, ಅದನ್ನೇ ಮೊದಲು ಬರೀರಿ, ನಂತರ ಉಳಿದನ್ನು ಬರೀರಿ, ಅರ್ಥ ಆಯ್ತಾ? ನೆಕ್ಸ್ಟು 2ನೇ ಕ್ವಶನ್ ನೋಡಿ, ನೋಡ್ಕೊಳ್ಳಿ, ನೀವು ಓದ್ಕೊಳ್ಳಿ. ಇನ್ನು 1 ಅಂಕಗಳ 3 ಪ್ರಶ್ನೆಗಳು ಯಾವ್ದು ಕೇಳ್ತಾರೆ? ಓಷನ್ ಮೇಲೆ 1 ಪೇಜ್ ಕೇಳ್ತಾರೆ, ನೋಡ್ಕೊಳ್ಳಿ. ಫಾಸ್ಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಚಿತ್ರ, ಪ್ರತಿಯೊಂದು ಭಾಗದಲ್ಲಿ ಚಿತ್ರ ಇದ್ದೇ ಇರ್ತವೆ ನಿಮಗೆ, ಪ್ರತಿಯೊಂದು ಭಾಗದಲ್ಲಿ ಚಿತ್ರ ಇರ್ತವೆ. ನೋಡ್ಕೊಳ್ಳಿ ಯಾವೆಲ್ಲ ಚಿತ್ರ ಕೇಳಿರಂತ ಭಾಗಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಚಿತ್ರ ಜೊತೆಗೆ ಭಾಗಗಳು ಇಂಪಾರ್ಟೆಂಟು. ಅವ್ರು ಎಷ್ಟು ಭಾಗ ಕೇಳಿದರೆ ಅಷ್ಟೇ ಗುರುತಿಸಿ, ಅರ್ಥ ಆಯ್ತಾ? ಸೊ ಜಾಸ್ತಿ ಗುರುತಿಸಿ ಹೋಗಬೇಡಿ, ಗೊತ್ತಿದೆ ಗುರುತಿಸಿ, ಅದೇ ಟೈಮ್ ಇಷ್ಟ ಆಗ್ತದಲ್ವ ಅದಕ್ಕೆ ಹೇಳಿದೆ. ನೋಡ್ಕೊಳ್ಳಿ ವ್ಯತ್ಯಾಸಗಳನ್ನ ಯಾವೆಲ್ಲ ಕೇಳ್ತಾರೆ. ಪಿಕ್ಸು ಒಂದು ವ್ಯತ್ಯಾಸ ಕೇಳ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ಒಂದು ಅಲ್ಲ 2-3 ವ್ಯತ್ಯಾಸ ಕೇಳ್ತಾರೆ. ಸೊ ನೋಡ್ಕೊಳ್ಳಿ ಯಾವ ರೀತಿ ಕ್ವಶನ್ ಕೇಳ್ತಾರಂತ. ಸೊ ನಿಮಗೆ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟು, ಅದನ್ನು ಕೂಡ ಹೇಳ್ತೀನಿ. ಸೊ ಮುಂದೆ ನೋಡ್ತಾ ಹೋಗಿ. ಇಲ್ಲಿಗೆ ಇದು ಎಂಡ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.